2026ನೆಯ ಮೋಸ್ಟ್ ಹೈಪ್ಡ್ ಸಿನಿಮಾ ಅಥವಾ ಮೋಸ್ಟ್ ಅವೈಟೆಡ್ ಸಿನಿಮಾ ಯಾವುದಪ್ಪ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಟಾಕ್ಸಿಕ್ ಸಿನಿಮಾ. ಯಾಕಂತಂದರೆ ಈ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿದೆ. ಜನರಿಗೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಯಶ್ ಇದೆ ಮೊದಲನೇ ಬಾರಿಗೆ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲೂ ಕೂಡ ಒಂದು ಸ್ಪೆಷಾಲಿಟಿ ಇದೆ. ಯಾವಾಗಲೂ ನಾವು ಗಡ್ಡದಲ್ಲಿ ನೋಡಿ 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 ಬೇಜಾರಾಗಿತ್ತು ಯಶ್ ಅವ್ರನ್ನ. ಸೊ ಈ ಸಲ ಗಡ್ಡ ಇಲ್ಲದೆ ಟಿಕೆಟ್ ಅನ್ನೋ ಪಾತ್ರದ ಮುಖಾಂತರ ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ನಟ ಯಶ್ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದರೆ KVN ಪ್ರೊಡಕ್ಷನ್ ಅವರು ಹಾಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅವರು ಇಬ್ಬರು ಸೇರಿ ಜಂಟಿಯಾಗಿ ನಿರ್ಮಾಣ ಮಾಡ್ತಿರೋವಂಥದ್ದು ಈ ಟಾಕ್ಸಿಕ್ ಸಿನಿಮಾ. ಇದರಲ್ಲಿ ದೊಡ್ಡ ತಾರಾಗಣನೆ ಇದೆ. ನಮ್ಮೆಲ್ರಿಗೂ ಗೊತ್ತು, ನಯನತಾರ ಅವರಿದ್ದಾರೆ, ತಾರಾ ಸುತಾರಿ ಅವರಿದ್ದಾರೆ, ನಮ್ಮ ಹೆಮ್ಮೆಯ ನಟಿ ರುಕ್ಮಿಣಿ ವಸಂತ್ ಅವರಿದ್ದಾರೆ, ಹುಮಾ ಕುರೇಶಿ ಅವರಿದ್ದಾರೆ. ಹಾಗೆ ಈ ಒಂದು ಸಿನಿಮಾ ಇದೆಯಲ್ಲ, ಈ ಸಿನಿಮಾ ಒಂಥರ ಹ್ಯೂಜ್ ಇಂಪ್ಯಾಕ್ಟ್ ಮಾಡಿದೆ ಈಗ. ಅಂದರೆ ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು, ಇದರ ಜೊತೆಗೆ ಹಾಲಿವುಡ್ನಲ್ಲೂ ಕೂಡ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿದೆ. ಪ್ಯಾನ್ ವರ್ಲ್ಡ್ ರಿಲೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ಈಗ ಹಾಲಿವುಡ್ನಲ್ಲೂ ರಿಲೀಸ್ ಆಗ್ತಿರೋದ್ರಿಂದ ಈ ಒಂದು ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಎಷ್ಟರ ಮಟ್ಟಿಗೆ ಇರ್ಬೋದಪ್ಪ ಅಂತ ನೀವು ಈಗಾಗಲೇ ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಈ ಸಿನಿಮಾ ತಂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂದರೆ 21 ಆಗಸ್ಟ್ 2026 ಈ ಒಂದು ಇಸ್ವಿನಲ್ಲಿ, ಅಂದರೆ ಈ ಒಂದು ಡೇಟ್ನಲ್ಲಿ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೇಸಿಕಲಿ ಪ್ರೀ ಬುಕ್ಕಿಂಗ್ ಟಿಕೆಟ್ಸನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೋದು ನಾವು. ಅಂದರೆ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಆದರೆ ಇವತ್ತೇ ನಾವು ಮುಂಚಿತವಾಗೇ 26ನೇ ತಾರೀಕು ರಿಲೀಸ್ ಆಗುವಂತಹ ಸಿನಿಮಾಗೆ ಟಿಕೆಟ್ಸನ್ನು ಬುಕ್ ಮಾಡ್ಕೋಬೋದು. ಈ ಥರ ಅನೌನ್ಸ್ ಮಾಡಿದ್ದು ಜನ ಮುಗಿಬಿದ್ದು ಸಿನಿಮಾ ಟಿಕೆಟ್ಗಳನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲ ಭಾಷೆಯಲ್ಲೂ ಕೂಡ ಅವೈಲಬಲ್ ಇದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಕನ್ನಡದ ಜೊತೆಗೆ ನಾವು ಹಿಂದಿಯಲ್ಲೂ ನೋಡ್ಬೋದು, ತೆಲುಗುವಲ್ಲೂ ನೋಡ್ಬೋದು, ತಮಿಳಲ್ಲೂ ನೋಡ್ಬೋದು ಈ ಒಂದು ಸಿನಿಮಾವನ್ನು, ಟಾಕ್ಸಿಕ್ ಸಿನಿಮಾವನ್ನು. ಸೊ ಯಾವ್ಯಾವ ಭಾಷೆಯಲ್ಲಿ ಯಾರ್ಯಾರಿಗೆ ನೋಡ್ಬೇಕನ್ಸುತ್ತೆ ಆ ಭಾಷೆಯಲ್ಲಿ ಆ ಜನ ಅದನ್ನು ಆಯ್ಕೆ ಮಾಡ್ಕೊಂಡು ನೋಡ್ಬೋದು. ಸರ್ಪ್ರೈಸಿಂಗ್ಲಿ ಏನು ಗೊತ್ತಾ, ನಮ್ಮ ಕನ್ನಡದಲ್ಲಿ 98% ಟಿಕೆಟ್ಸ್ ಈಗಾಗಲೇ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ರೆ, ಬೇರೆ ಭಾಷೆಗಳಲ್ಲೂ ಕೂಡ ಈಗಾಗಲೇ 80% ಅಷ್ಟು ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಅಂದರೆ ಎಷ್ಟು ಜನ ಈ ಒಂದು ಟಾಕ್ಸಿಕ್ ಸಿನಿಮಾನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಟಾಕ್ಸಿಕ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋನೋ ಅಥವಾ ಫಸ್ಟ್ ಶೋ ಆಗಿಲ್ಲ ಅಂದರೂ ಫಸ್ಟ್ ಡೇ ಸಿನಿಮಾನ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸರಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣಪ್ಪ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಓಪನ್ ಮಾಡಿಕೊಂಡ್ರೆ, ಅಂದರೆ ಬುಕ್ ಮೈ ಶೋ ಆಗಿರ್ಬೋದು, ಡಿಸ್ಟಿಕ್ ಆ್ಯಪ್ ಆಗಿರ್ಬೋದು, ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ಟಿಕೆಟ್ಸ್ನ ನೋಡ್ತಾ ಇದ್ರೆ ಎಲ್ಲ ಕೂಡ ಆಲ್ಮೋಸ್ಟ್ ಆಲ್ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ಅಂದರೆ ನಮಗೆ ಯಾವ ಒಂದು ಜಾಗದಲ್ಲಿ ಬೇಕು ಆ ಎಲ್ಲ ಥಿಯೇಟರ್ಸು ಕೂಡ ಹೌಸ್ಫುಲ್ ಆಗೋಗಿದೆ. ಬರೀ ನಮ್ಮ ಲೊಕ್ಯಾಲಿಟಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೇ 98% ಈಗಾಗಲೇ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿದೆ. ಇನ್ನು ಇವತ್ತು 21ನೇ ತಾರೀಕು ಕಣ್ರಿ, 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದು. 26ನೇ ತಾರೀಕು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಎಷ್ಟೋ ಜನ 27ನೇ ತಾರೀಕಿಗಾಗಲೇ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಹುಡುಕ್ತಾ ಇದ್ದೀವಿ 1-2-3 ಡೇಸಿಂದ ಟಿಕೆಟ್ಸ್ಗಳು ಸಿಗೋದು ಸ್ವಲ್ಪ ಕಷ್ಟ ಅಂತ ನಮಗೂ ಕೂಡ ಅರ್ಥ ಆಗಿಬಿಟ್ಟಿದೆ. ಯಾಕಂದರೆ 26th ಬ್ಯುಸಿ ಆಗುತ್ತೆ, 27th ಬ್ಯುಸಿ ಆಗುತ್ತೆ, 28, 29 ಹಾಗೆ 30, ಅಂದರೆ ಬ್ಯಾಕ್ ಟು ಬ್ಯಾಕ್. ಈಗ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಯೂಶಲಿ ಮೂವೀಸ್ ತುಂಬ ಚೆನ್ನಾಗಿ ರನ್ ಆಗೋದು. ಆದರೆ ಇವರು ವೆಡ್ನಸ್ಡೇನೇ ಸಿನಿಮಾನ ರಿಲೀಸ್ ಮಾಡ್ತಿರೋದ್ರಿಂದ ಅವರಿಗೆ ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಹೋಲ್ ಕಂಟಿನ್ಯೂಸ್ ಆಗಿ ಆ ಒಂದು ಹೈಪ್ ಇರೋದ್ರಿಂದ ಜನ ಹೋಗಿ ನೋಡ್ತಾರೆ. ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಟಿಕೆಟ್ ಬೆಲೆ ಎಷ್ಟಿದೆ ಗೊತ್ತಾ ಟಾಕ್ಸಿಕ್ ಸಿನಿಮಾಗೆ? ಫಸ್ಟ್ ಡೇ ನಾವೇನಾದ್ರು ಸಿನಿಮಾನ ನೋಡಬೇಕಂತಂದರೆ ಫಸ್ಟ್ 3-4 ಡೇಸ್ ಅದೇ ರೀತಿಯಾಗೇ ಇರುತ್ತೆ. ಒಂದು ಟಿಕೆಟ್ನ ಬೆಲೆ 1700 ರೂಪಾಯಿ ಇದೆ. ಅಂದರೆ ಒಂದೊಂದು ಥಿಯೇಟರ್ನಲ್ಲೂ, ಮಲ್ಟಿಪ್ಲೆಕ್ಸ್ನಲ್ಲೂ, ಐನಾಕ್ಸ್ನಲ್ಲೂ ಕೂಡ ಈ ಒಂದು ಟಿಕೆಟ್ ಪ್ರೈಸಸ್ಸು ವೇರಿ ಆಗ್ತಾ ಇದೆಯೇ? ಹೌದು, 100% ಹೌದು. ಅಂದರೆ ಬೇಸಿಕ್ ಫಸ್ಟ್ ಡೇ ಟಿಕೆಟ್ ಪ್ರೈಸೇ 300 ರೂಪಾಯಿಂದ ಸ್ಟಾರ್ಟ್ ಆಗ್ತಾಯಿದೆ. 300ಇಂದ 1700ವರೆಗೂ, 1700 ರೂಪಾಯಿವರೆಗೂ ಟಾಕ್ಸಿಕ್ನ ಒಂದು ಟಿಕೆಟ್ನ ಬೆಲೆ ಇದೆ. ಈಗಾಗಲೇ ಸಾಕಷ್ಟು ಜನ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೊಳ್ತಾನೆ ಇದ್ದಾರೆ. ಇನ್ನು ಎಷ್ಟರ ಮಟ್ಟದ ಇಂಪ್ಯಾಕ್ಟನ್ನು ಈ ಸಿನಿಮಾ
ಅಂದರೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ಆ್ಯಂಡ್ ನಟ ಯಶ್ ಅವ್ರದ್ದು ಒಂದೇ ಗೋಲು, ನಮ್ಮ ಇಂಡಿಯನ್ ಸಿನಿಮಾನ ಅವರು ಬರೀ ಕನ್ನಡ ಅಥವಾ ನಾನು ಕರ್ನಾಟಕದಿಂದ ಬಂದು ನೀನು ಸೆಲ್ಫಿಶಾಗಿ ಹೇಳ್ತಿಲ್ಲ, ಅವರು ನಮ್ಮ ಕನ್ನಡದ ಸಿನಿಮಾ ಜೊತೆಗೆ ನಮ್ಮ ಭಾರತೀಯ ಚಿತ್ರರಂಗನೂ ಕೂಡ ಒಂದು ಉನ್ನತ ಲೆವೆಲಿಗೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಅನ್ನೋದು ವಿಚಾರವನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ರೀಸೆಂಟಾಗಿ ಆಪ್ಕೆ ಅದಾಲತ್ ಶೋನಲ್ಲೂ ಕೂಡ ನಟ ಯಶ್ ಅವರು ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ. ಸೊ ಅವರಿಗೆ ಯಾವ ರೀತಿಯಾದಂತಹ ಡ್ರೀಮ್ಸ್ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಟಾಕ್ಸಿಕ್ ಸಿನಿಮಾ ಬಂದು ಈ ಸಿನಿಮಾದಲ್ಲಿ 100% ಹಸಿ ಬಿಸಿ ದೃಶ್ಯಗಳಿದೆ, ಮತ್ತು ಆಮೇಲೆ ಒಬ್ರಿಗೊಬ್ರು ಬೈಕೊಳ್ಳೋದು ಕೆಟ್ಟದಾಗಿದೆ, ವೈಲೆನ್ಸ್ ಇದೆ, ವಲ್ಗ್ಯಾರಿಟಿ ಇದೆ. ವಲ್ಗ್ಯಾರಿಟಿ ಅಂದರೆ ಆ ಥರ ವಲ್ಗ್ಯಾರಿಟಿ ಅಲ್ಲ, ಒಂದು ಸ್ವಲ್ಪ ರೊಮ್ಯಾನ್ಸ್ ಇದೆ, ಇಂಟೆನ್ಸಿಟಿ ಇದೆ, ಈ ರೀತಿಯಾದಂತಹ ದೃಶ್ಯಗಳನ್ನೆಲ್ಲ ಇರೋದ್ರಿಂದ ಇದು 18+ ಸಿನಿಮಾ ಆಗಿದೆ. ಸೊ ಸ್ಟ್ರಿಕ್ಟ್ಲಿ ನೀವೇನಾದರೂ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಬೇಕಂತ ಅಂದ್ಕೊಳ್ತಿದ್ರೆ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸಿಗಲ್ಲ. ಆದರೆ ಯಶ್ಗೆ ತುಂಬ ಜನ ಫ್ಯಾಮಿಲಿ ಆಡಿಯನ್ಸಸ್ ಇದ್ದಾರೆ, ಬಟ್ ಅವ್ರಿಗೆಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಈ ಸಲ ಅವ್ರೇನಾದರೂ ಸಿನಿಮಾನ ನೋಡಬೇಕಂತಿದ್ರೆ ಅವರ ಫ್ಯಾಮಿಲಿಗಳನ್ನು ಮನೆಯಲ್ಲೇ ಬಿಟ್ಟು ಅವರ ಫ್ರೆಂಡ್ಸ್ ಜೊತೆನೋ, ಗರ್ಲ್ ಫ್ರೆಂಡ್ ಜೊತೆನೋ, ಬಾಯ್ ಫ್ರೆಂಡ್ ಜೊತೆನೋ ಅಥವಾ ಕಪಲ್ಸ್ಗಳು ಹೋಗಿ ಈ ಸಿನಿಮಾನ ನೋಡೋದು ಬೆಟರ್. ಆ್ಯಂಡ್ ಇದು ಒಂದು ಪೋರ್ಚುಗೀಸ್ ಕಾಲದಲ್ಲಿ ಗೋವಾ ಇನ್ನೂ ಕೂಡ ಆಡಳಿತದಲ್ಲೇ ಇತ್ತು. ಪೋರ್ಚುಗೀಸ್ ಆಡಳಿತದಲ್ಲೇ ಅಂದರೆ ನಮ್ಮ ಭಾರತದಿಂದ ಅವ್ರು ಹೋಗಿದ್ರೂ ಕೂಡ ಭಾರತದಲ್ಲಿ ಈಗಾಗಲೇ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಸಿಕ್ಕಿದ್ರು ಕೂಡ ಗೋವಾ ಮಾತ್ರ ಅವರ ಆಡಳಿತದಲ್ಲೇ ಇತ್ತು. ಆಗಿನ ಕಾಲದಲ್ಲಿ ನಡೆಯುವಂತಹ ಒಂದು ಕಾಲಘಟ್ಟದ ಒಂದು ಕತೆ ಅಂತ ಕೂಡ ಹೇಳಲಾಗ್ತಿದೆ, ಒಂದು ಗ್ಯಾಂಗ್ಸ್ಟರ್ನ ಸ್ಟೋರಿ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಅಪ್ಪ ಮಗನ ಪಾತ್ರದಲ್ಲಿ ನಟ ಯಶ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಒಂಥರ ಕ್ಯೂರಿಯಾಸಿಟಿನ ಈಗಾಗಲೇ ಜನರಲ್ಲಿ ತುಂಬಾ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ನಿಮಗೆ ಟಿಕೆಟ್ ಸಿಕ್ಕಿದೆಯಾ ಸಿಕ್ಕಿಲ್ವಾ, ನೀವು ಯಾವಾಗ ಹೋಗ್ಬೇಕಂತ ಅಂದ್ಕೊಳ್ತಿದ್ದೀರಾ ಅಥವಾ ಯಾರ ಜೊತೆ ಹೋಗ್ಬೇಕಂತ ಅಂದ್ಕೊಳ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.